ಗದಗ ಸಮೀಪದ ಲಕ್ಕುಂಡಿಯಲ್ಲಿ 14 ವರ್ಷದ ಬಾಲಕ ಪ್ರಜ್ವಲ್ನ ಪ್ರಾಮಾಣಿಕತೆ ಚಿನ್ನ ಮತ್ತು ತಾಮ್ರದ ಖಜಾನೆಯನ್ನು ಮೀರಿಸಿದೆ. ಪ್ರಜ್ವಲ್ ಮತ್ತು ಅವರ ತಾಯಿ ಗಂಗವ್ವ ರಿಟ್ಟಿ ಮನೆಗೆ ಚಾವಣಿ ನಿರ್ಮಿಸಲು ಮುಂದಾದರು. ಕುಟುಂಬದ ಜಮೀನಿನಲ್ಲಿ ಸುಮಾರು 5 ಅಡಿ ಆಳವನ್ನು ಅಗೆದ ನಂತರ ಗುದ್ದಲಿಯು ಲೋಹದ ವಸ್ತುವಿನ ಘರ್ಷಣೆಯೊಂದಿಗೆ ಬಡಿದು ಚಿನ್ನದ ಆಭರಣಗಳನ್ನು ಹೊಂದಿರುವ ಮಡಿಕೆ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಆ ಬಾಲಕ ಗದಗ ಜಿಲ್ಲಾಡಳಿತಕ್ಕೆ ಖಜಾನೆಯನ್ನು ಹಸ್ತಾಂತರಿಸಿದನು. ಸುಮಾರು 466 ಗ್ರಾಂ ಚಿನ್ನ ಮತ್ತು 634 ಗ್ರಾಂ ತಾಮ್ರ ಸಂಗ್ರಹವಾಗಿತ್ತು. 8ನೇ ತರಗತಿಯ ವಿದ್ಯಾರ್ಥಿ ಪ್ರಜ್ವಲ್ ರಿಟ್ಟಿ ಈಗ ಪಟ್ಟಣಾದ್ಯಂತ ಜನಪ್ರಿಯರಾಗಿದ್ದಾರೆ. ಅಪರೂಪದ ಆವಿಷ್ಕಾರ ಮತ್ತು ಅದರ ಸುರಕ್ಷತೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಿರಿಯ ಸಚಿವ ಎಚ್.ಕೆ. ಪಾಟೀಲ್ ಬಾಲಕನನ್ನು ಹೊಗಳಿದ್ದಾರೆ. ಅವರಿಗೆ ಸೂಕ್ತ ಬಹುಮಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸರ್ಕಾರವು ನಿಧಿಯ ಮೌಲ್ಯದ 20% ಅನ್ನು ರಿಟ್ಟಿ ಕುಟುಂಬಕ್ಕೆ ಪರಿಹಾರವಾಗಿ ನೀಡಬಹುದು. ಗಂಗವ್ವ ಅವರು ನಿಧಿಯನ್ನು ಬಯಸುವುದಿಲ್ಲ ಎಂದು ಹೇಳಿದರು. ಆದರೆ ಸ್ಥಳದಲ್ಲಿ ನಿರ್ಮಾಣವನ್ನು ಮುಂದುವರಿಸಲು ಅನುಮತಿ ಕೋರಿದರು. ಮೂಲಗಳು 100 ವರ್ಷಗಳಿಗಿಂತ ಹಳೆಯದಾದ ನಿಧಿ ಎಂದು ತಿಳಿಸಿವೆ. ಚಿನ್ನದ ಬಳೆ, ಉಂಗುರುಗಳು, ಬಳೆಗಳು, ಭಾರವಾದ ಹಾರ, ಮುತ್ತುಗಳು, ಹರಳುಗಳು ಮತ್ತು ಕಪ್ಪು ಕಲ್ಲು ಇತ್ಯಾದಿ ಅವುಗಳ ಮೌಲ್ಯವನ್ನು ಇನ್ನೂ ನಿರ್ಣಯಿಸಬೇಕಾಗಿದೆ. ತಾಮ್ರದ ವಸ್ತುಗಳ ವಿವರಗಳನ್ನು ಇನ್ನೂ ಸಾರ್ವಜನಿಕಗೊಳಿಸಲಿಲ್ಲ.